ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅಂತಿದ್ದಾರೆ. ಅದು ಎಷ್ಟು ಓಟಲ್ಲಿ? ಯಡಿಯೂರಪ್ಪ ಗೆಲ್ತಿದ್ದ 60,000 ಓಟಲ್ಲಿ. ವಿಜೇಂದ್ರ ಎಷ್ಟು ಓಟಲ್ ಗೆದ್ರು? ಎಷ್ಟು ಕೋಟಿ ಖರ್ಚು ಮಾಡಿದ್ರು? ಈ ಬಾರಿ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ, ಬಡವರು, ಕೂಲಿ ಕಾರ್ಮಿಕರು ಜನ ತೀರ್ಮಾನ ಮಾಡಿದ್ದಾರೆ. ಈ ರೀತಿ ಹೊಂದಾಣಿಕೆ ರಾಜಕಾರಣ ಈಗಲೂ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಹೊಂದಾಣಿಕೆ, ಆರಾಮಾಗಿ ವಿಜೇಂದ್ರ ಹೆಂಗೆದ್ನ ಹಂಗೆ ರಾಘವೇಂದ್ರನು ಗೆಲ್ಲಬೇಕು ಅಂತ ಲೆಕ್ಕ ಇತ್ತು ಅವ್ರದ್ದು. ಏನ್ ಗೆದ್ದು ಕೇಂದ್ರದ ಸಚಿವನಾಗ್ಬಿಡ್ಬೇಕು ಅನ್ನಂತ ಕಾಯ್ತಿದ್ರು. ಈ ಹೊಂದಾಣಿಕೆ ರಾಜಕಾರಣಕ್ಕೆ ಶಿವಮೊಗ್ಗ ಲೋಕಸಭೆಯ ಜನ ಒಪ್ಪಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿರೋದಕ್ಕೋಸ್ಕರ ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಮಗ ರಾಘವೇಂದ್ರನ ಸೋಲಿಸ್ತೀವಿ, 2 ಲಕ್ಷ ಓಟಲ್ ಸೋಲಿಸ್ತೀವಿ, ಬಿಡಲ್ಲ. ಒಂದು ಹಳ್ಳಿನಲ್ಲಿ ಹೋದಂತ ಸಂದರ್ಭದಲ್ಲಿ ಹೇಳ್ದ ಒಬ್ಬ ಯುವಕ, ಏನಪ್ಪಾ ಅವ್ರು ಅಷ್ಟೊಂದು ದುಡ್ಡು ಕೊಡ್ತಾರಂತೆ, ದುಡ್ಡು ತಗೋತೀಯೋ ಏನ್ ಮಾಡ್ತೀಯೋ ಅಂದ. ಬಹಳ ಚೆನ್ನಾಗಿ ಹೇಳ್ದ ಅವನು. ಯಡಿಯೂರಪ್ಪನ ನೋಟು, ಈಶ್ವರಪ್ಪನ ಓಟು. ಕಳೆದ ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೊಂದಾಣಿಕೆ ರಾಜಕಾರಣ ಇಡೀ ದೇಶದಲ್ಲಿಲ್ಲ. ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ನಂಬಿದ ಅಪ್ಪ ಮಕ್ಕಳು ಅವ್ರು ಹೇಳಿ ನೋಡೋಣ, ವಿಜಯೇಂದ್ರನ್ಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ನಾವು ಮಾಡ್ಕೊಂಡಿಲ್ಲ ಅಂತ ಹೇಳಿ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ಲಿ. ನೀವು ಹೇಳೋದಕ್ಕೆ ಹೇಳ್ತೀನಿ ನಾನು. ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಒಂದ್ ಕಡೆ ಹೊಂದಾಣಿಕೆ ರಾಜಕಾರಣ, ಚುನಾವಣಾ ಪ್ರಚಾರಕ್ಕೆ ಭಾಷಣ ಮಾಡಕ್ಕೆ ಅವಕಾಶ ಕೊಡಲ್ಲಂತೆ. ವೇದಿಕೆ ಹಾಕಿ ಕಿತ್ತಾಕಿದ್ದಾರೆ, ಮೈಕ್ ಹಾಕಕ್ಕೆ ಅವಕಾಶ ಇಲ್ಲ. ತುರ್ತು ಪರಿಸ್ಥಿತಿ ಇದೆಯಾ ದೇಶದಲ್ಲಿ? ಇದರ ಬದಲ ಕಾಂಗ್ರೆಸ್ನವ್ರು ಮಾಡಿದಾರೋ ಯಡಿಯೂರಪ್ಪನವ್ರು ಮಾಡಿದಾರೋ, ಇಬ್ರು ಸೇರಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಎಷ್ಟು ಕಡೆ ಕಿತ್ತಾಕ್ತೀರಿ? ಈಗ ತಾನೇನು ಬೈಂದೂರಿಂದ ಬಂದೆ, ಬೈಂದೂರಲ್ಲಿ ಬರ್ಬೇಕಾರೆ ಕೊಲ್ಲೂರು ಆ ತಾಯಿ ದೇವಸ್ಥಾನಕ್ಕೆ ಹೋಗಂತೆ, ಮೂಕಾಂಬಿಕಾ ದೇವಸ್ಥಾನಕ್ಕೆ. ಅಲ್ಲಿಂದ ಕೊಲ್ಲೂರಿಂದ ಬರ್ಬೇಕಾರೆ ಕೊಲ್ಲೂರಲ್ಲಿ ನೋಡ್ಬೇಕಿತ್ತು ನೀವು. ಇದರ 100 ಪಟ್ಟು ಜನ ಸೇರಿದ್ದಾರೆ. ಆ 100 ಪಟ್ಟು ಜನ ಹೇಳಿದರೆ ನಾವು ಯಡಿಯೂರಪ್ಪನ ಮಗನ್ನ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಿ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಯುವಕರು. ಯಾರು ಒಬ್ರು ಪೊಲೀಸರು ಬದುಕಿದ್ರೆ ಆ ಕಡೆ ಗಾಡಿ ಕಟ್ಟಿ ತಿಳಿಸ್ರಿ, ಏನಾಗಿದ್ರೆ ನಿಮ್ಗೆ? ಪೊಲೀಸರು ಬದುಕಿದೆ ಅನ್ರಿ ಇಲ್ಲಿ? ಆ ಕಡೆ ತಿಳಿಸ್ರಿ ಗಾಡಿದ. ಹೇಳಿ ಹೋಗಪ್ಪ ಪೊಲೀಸ್. ಅವ್ರು ಕೆಟ್ಟಪ್ಪ, ಅಣ್ಣ ಆ ಟ್ರಾಕ್ಟರ್ನ ಕಳ್ಸ್ಬಿಡು, ಅವ್ರಿಬ್ರು ಕಳ್ಸು, ಉಳಿದಿದ್ದ ಆ ಕಡೆ ಡೈವರ್ಟ್ ಮಾಡ್ರಿ. ಅಲ್ಲೋಗ್ರಿ ಪೊಲೀಸರು, ಅಲ್ಲೋಗ್ರಿ. ಅಣ್ಣ ಅಲ್ಲೋಗ್ರಿ ಪೊಲೀಸ್, ಅಲ್ಲೋಗ್ರಿ, ಅಲ್ಲಿಂದ ಡೈವರ್ಟ್ ಮಾಡಿ, ಅಲ್ಲೋಗ್ರಿ. ಅಲ್ಲಿ ಆರಂಭಕ್ಕೆ ಚುನಾವಣೆ ನಿಲ್ಲಲ್ಲ ಅಂತ ಗೊಂದಲ ಮಾಡಿದ್ರು. ನಾನು ಹೇಳಿದೆ ಬ್ರಹ್ಮ ಬಂದ್ರು ನಿಲ್ತೀನಿ ಅಂತ ನಿಮ್ಮ ಆಶೀರ್ವಾದ ನಿಂತಿದ್ದೇನೆ. ನಾಮಿನೇಷನ್ ಹಾಕಂತ ಸಂದರ್ಭದಲ್ಲಿ ಯಾರು ಪಟಾಕಿ ಹೊಡಿಬೇಡಲಿ. ನಾಮಿನೇಷನ್ ಹಾಕಂತ ಸಂದರ್ಭದಲ್ಲಿ ಇವರು ನಾಮಿನೇಷನ್ ಹಾಕಲ್ಲ ಅಂತ ಗೊಂದಲ ಮಾಡಿದ್ರು. 35,000ಕ್ಕೂ ಕಾರ್ಯಕರ್ತರು ಜಾಸ್ತಿ ಬಂದು ನನಗೆ ಬೆಂಬಲ ಕೊಟ್ಟು ನಾಮಿನೇಷನ್ ಹಾಕಿದ್ರಿ. ನಾನು ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ. ಹಿಂದುತ್ವ, ನೀವು ಜಾತಿ ರಾಜಕಾರಣ ಮಾಡಬಹುದು, ನಾನು ರಾಷ್ಟ್ರವಾದ ರಾಜಕಾರಣ ಮಾಡ್ತೇನೆ. ರಾಷ್ಟ್ರೀಯವಾದ ರಾಜಕಾರಣ. ಸಿ.ಟಿ. ರವಿ ಟಿಕೆಟ್ ತಪ್ಪಿಸಿದ್ರು, ಪ್ರತಾಪ್ ಸುಮಿನ್ ಟಿಕೆಟ್ ತಪ್ಪಿಸಿದ್ರು, ಅನಂತಕುಮಾರ್ ಹೆಗಡೆ ಟಿಕೆಟ್ ತಪ್ಪಿಸಿದ್ರು, ಸದಾನಂದ ಗೌಡ ಟಿಕೆಟ್ ತಪ್ಪಿಸಿದ್ರು, ನನ್ನ ಮಗಳಿಗೂ ಟಿಕೆಟ್ ತಪ್ಪಿಸಿದ್ರು. ನಿಮಗೆ ಯಾಕೆ ಟಿಕೆಟ್ ತಪ್ಪಿಸ್ತಾರೆ ಅಂದ್ರೆ, ನಾಳೆ ನಿಮ್ಮ ಮಗ ವಿಜೇಂದ್ರ ಮುಖ್ಯಮಂತ್ರಿ ಆಗೋದಕ್ಕೆ ಇವರೆಲ್ಲ ಅಡ್ಡ ಬರ್ತಾರೆ ಅಂತ ಟಿಕೆಟ್ ತಪ್ಪಿಸಿದಿರಿ.
ಕನಿಷ್ಠಲ್ಲೂ ನಿಮ್ಮ ಮಗ ವಿಜಯೇಂದ್ರ ಮುಖ್ಯಮಂತ್ರಿ ಆಗಲ್ಲ. ಇದು ಬರೆದಿದ್ವಳೆ ಕಮ್ಮಿ ಮಾಡೋ. ಒಂದು ಹಳ್ಳಿನಲ್ಲಿ ಹೋದಂತ ಸಂದರ್ಭದಲ್ಲಿ ಹೇಳ್ದ ಒಬ್ಬ ಯುವಕ, ಏನಪ್ಪಾ ಅವ್ರು ಅಷ್ಟೊಂದು ದುಡ್ಡು ಕೊಡ್ತಾರಂತೆ, ದುಡ್ಡು ತಗೋತೀಯೋ ಏನ್ ಮಾಡ್ತೀಯೋ ಅಂದ. ಬಹಳ ಚೆನ್ನಾಗಿ ಹೇಳ್ದ ಅವನು, ಯಡಿಯೂರಪ್ಪನ ನೋಟು ಈಶ್ವರಪ್ಪನ ಓಟು. ಕಳೆದ ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೊಂದಾಣಿಕೆ ರಾಜಕಾರಣ ಇಡೀ ದೇಶದಲ್ಲಿಲ್ಲ. ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ನಂಬಿರ ಅಪ್ಪ ಮಕ್ಕಳು ಅವ್ರು ಹೇಳಿ ನೋಡೋಣ, ವಿಜಯೇಂದ್ರನ್ಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ನಾವು ಮಾಡ್ಕೊಂಡಿಲ್ಲ ಅಂತೇಳಿ ಹುಚ್ಚರಾಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ಲಿ. ನೀವು ಹೇಳೋದಕ್ಕೆ ಕೇಳ್ತೀನಿ ನಾನು. ಸಾದ್ರ ಲಿಂಗಾಯತನ ಯುವಕನ ಸೋಲಿಸಿದ್ರು, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಸೋಲಿಸಿದ್ರು. ನಾನು ಲಿಂಗಾಯತ ನಾಯಕ ಅಂತ ಹೇಳ್ಕೋತಾರೆ, ನಾಚಿಕೆ ಆಗ್ಬೇಕಲ್ವಾ? ಇನ್ನೊಬ್ಬ ಹಿಂದುಳಿದ ವರ್ಗದ ನಾಯಕ ಗೋಣಿ ಮಹಾಂತೇಶನ್ನು ಸೋಲಿಸಿದ್ರು. ಇವ್ರು ಲಿಂಗಾಯತರಿಗೂ ಮೋಸ, ಹಿಂದುಳಿದವ್ರಿಗೂ ಮೋಸ. ನಂದೇನ್ ಫೋಟೋ ತಗೋಜಪ್ಪ, ಆ ಫೋಟೋ ತಗೊಳ್ಳಿ, ಅಲ್ಲಿ ನೋಡಿ ಖಾಲಿ ಕುರ್ಚಿಗಳು ಬಿದ್ದಿದ್ದಾವೆ, ಅದನ್ನ ತಗೊಂಡು ಕಳಿಸಿ ಯಡಿಯೂರಪ್ಪನ ಮನೆಗೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚುನಾವಣಾ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಒಂದು ಸುಳ್ಳಿದ್ರೆ ನೀವೆಲ್ಲ ಹೇಳಿ. ಇಲ್ರಿ ನಾವು ಹೊಂದಾಣಿಕೆ ಮಾಡ್ಕೊಂಡಿಲ್ರಿ, ಯಡಿಯೂರಪ್ಪನವರು ವಿಜಯೇಂದ್ರ ಗೆಲ್ಲಬೇಕಾದ್ರೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ. ಯಾರು ಶಿಕಾರಿಪುರ ಜನ ಹೇಳಿ ನೋಡೋಣ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ರೀತಿ ರಾಜಕಾರಣ ಮಾಡೋದು ಬಿಟ್ಟುಬಿಡಿ. ಬನ್ನಿ, ನಾನು ಜನಗಳ ಮಧ್ಯೆ ಬಂದಿದ್ದೀನಿ, ಜನಗಳ ಮಧ್ಯೆ ಬಂದು ಕೇಳ್ತಾ ಇದ್ದೀನಿ. ನೀವು ಜನಗಳ ಮಧ್ಯೆ ಬರ್ಬೇಕಿತ್ತು. ಕುರ್ಚಿಯಲ್ಲಿ ಕೂತಂತ ಹೆಣ್ಣು ಮಕ್ಕಳನ್ನ ಎಬ್ಸಿ ರಸ್ತೆ ತಂದಿದ್ದೀರಲ್ಲ, ಆ ಹೆಣ್ಣು ಮಕ್ಕಳ ಶಾಪದಿಂದ ನಿನ್ನ ಮಗ ರಾಘವೇಂದ್ರ ಚುನಾವಣೆ ಸೋಲ್ತಾನೆ. ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಒಂದ್ ಕಡೆ ಹೊಂದಾಣಿಕೆ ರಾಜಕಾರಣ, ಚುನಾವಣಾ ಪ್ರಚಾರಕ್ಕೆ ಭಾಷಣ ಮಾಡಕ್ಕೆ ಅವಕಾಶ ಕೊಡಲ್ಲಂತೆ. ವೇದಿಕೆ ಹಾಕಿ ಕಿತ್ತಾಕಿದ್ದಾರೆ, ಮೈಕ್ ಹಾಕಕ್ಕೆ ಅವಕಾಶ ಇಲ್ಲ. ತುರ್ತು ಪರಿಸ್ಥಿತಿ ಇದೆಯಾ ದೇಶದಲ್ಲಿ? ಇದರ ಬದಲ ಕಾಂಗ್ರೆಸ್ನವ್ರು ಮಾಡಿದಾರೋ ಯಡಿಯೂರಪ್ಪನವ್ರು ಮಾಡಿದಾರೋ, ಇಬ್ರು ಸೇರಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಎಷ್ಟು ಕಡೆ ಕಿತ್ತಾಕ್ತೀರಿ? ಈಗ ನಾನು ಬೈಂದೂರಿಂದ ಬಂದೆ. ಬೈಂದೂರಲ್ಲಿ ಬರ್ಬೇಕಾರೆ ಕೊಲ್ಲೂರು ಆ ತಾಯಿ ದೇವಸ್ಥಾನಕ್ಕೆ ಹೋಗಂತೆ, ಮೂಕಾಂಬಿಕಾ ದೇವಸ್ಥಾನಕ್ಕೆ. ಅಲ್ಲಿಂದ ಕೊಲ್ಲೂರಿಂದ ಬರ್ಬೇಕಾರೆ ಕೊಲ್ಲೂರಲ್ಲಿ ನೋಡ್ಬೇಕಿತ್ತು ನೀವು. ಇದರ 100 ಪಟ್ಟು ಜನ ಸೇರಿದ್ದಾರೆ. ಆ 100 ಪಟ್ಟು ಜನ ಹೇಳಿದರೆ, ನಾವು ಯಡಿಯೂರಪ್ಪನ ಮಗನ್ನ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಿ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಅಲ್ಲಿ ತೀರ್ಮಾನ ತಗೊಂಡ್ಯಾರ ಯುವಕರು. 5 ವರ್ಷ ಅಲ್ಲ, 15 ವರ್ಷ MP ಆಗಿದ್ರು ರಾಘವೇಂದ್ರ. 15 ವರ್ಷ MP. ಒಬ್ಬ ಕಾರ್ಯಕರ್ತರ ಮನೆಗೆ ಹೋಗಿಲ್ಲ. ನಿಮ್ ಯಾರ್ದಾರು ಮನೆ ಬಂದಿದ್ರಾ? ಈಗ ಎಲ್ಲಾರ ಮನೆಗೂ ಹೋಗ್ತೀಯ. ಎಲ್ಲಾ ಯುವಕರು ಕೂಡ ಈಶ್ವರಪ್ಪನ ಜೊತೆ ನಾವು ಹೋಗ್ತೀವಿ ಅಂತಿದ್ದಾಗೇನೆ ಸೀದಾ ಅವ್ರ ಮನೆಗೆ ಹೋಗೋದು. ಯಾಕಪ್ಪ ಅವ್ರ ಜೊತೆಗೆ ಹೋಗ್ತೀಯಾ? ನಮ್ಮ ಮನೆ ಬಾ, ನನ್ ಜೊತೆ ಬಾ. ಯುವಕರು ಹೇಳ್ತಾರೆ, ನಿಮ್ ಸಾಕು, ನಿಮ್ ಸವಾಸ 15 ವರ್ಷ ನಿಮ್ ನೋಡಿದೀವಿ. ಆ ಬಗರುಕುಂ ಮಾಡ್ತಿರಂತ ಬಡವರಿಗೆ ಯಾಕೆ ಬಗರುಕುಂ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಅಂತ ಆ ಬಡವರು ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ತೀರಿ ಯಡಿಯೂರಪ್ಪನವರೇ? ನೀವು MLA ಆಗಿದ್ರಿ, ಮುಖ್ಯಮಂತ್ರಿಗಳಾಗಿದ್ರಿ, ನಿಮ್ ಮಗ MP ಆದ, ಈಗ MLA ಆಗೇನೆ. ಆ ಬಗರುಕುಂ ಸಾಗುವಳಿ ಇದ್ದಾರೆ, ಚೀಟಿ ಕೊಡಕ್ ನಿಮಗೆ ಕಷ್ಟನಾ? ಅವ್ರು ಹಂಗೆ ಬಡತನದಲ್ಲೇ ಸಾಯ್ಬೇಕಾ? ಕೂಲಿ ಮಾಲನೆ ಮಾಡ್ಕೊಂಡೇ ಇರ್ಬೇಕಾ? ನೀವು ಮಾತ್ರ MLA MP ಮುಖ್ಯಮಂತ್ರಿ ಆಗಿ ಲೂಟಿ ಮಾಡಬೇಕು, ಆ ಬಡವರು ಹಾಗೆ ಇರ್ಬೇಕು. ಇದಕ್ ನಾನ್ ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಈ ಚುನಾವಣೆಯಲ್ಲಿ ಗೆಲ್ತೇನೆ. ಆ ಎಲ್ಲ ಬಡವರಿಗೂ ಕೂಡ, ಬಗರುಕುಂ ಸಾಗುವಳಿದಾರರಿಗೆ ನಾನು ಹಕ್ಕು ಪತ್ರ ಕೊಟ್ಟೇ ಕೊಡ್ತೀನಿ. ಯಾವ ಅನುಮಾನಕ್ಕೂ ವ್ಯತ್ಯಾಸ ಆಗಲ್ಲ, ಕೊಟ್ಟೇ ಕೊಡ್ತೀನಿ. ಚುನಾವಣೆ ಮುಂಚೆ ಯಡಿಯೂರಪ್ಪನವ್ರ ಮಕ್ಕಳು ಬೈಂದೂರು ಹೇಳಿದ್ರಂತೆ, ನಿಮ್ ಮೀನುಗಾರರು ಎಲ್ಲಾ ಸಮಸ್ಯೆ ಪರಿಹಾರ ಮಾಡ್ತೀರಿ ಅಂತ. ಸರ್, ಬರೀ ಸುಳ್ಳು ಹೇಳಿದ್ದಾರೆ. ನೀವು ನಮಗೆ ಮೀನುಗಾರರಿಗೆ ಅನುಕೂಲ ಮಾಡ್ಕೊಡಿ, 100% ನಿಮ್ಗೆ ಓಟ್ ಕೊಡ್ತೀವಿ ಅಂತ ಬೆಳಿಗ್ಗೆ ಹೇಳಿದ್ದಾರೆ. ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಅಲ್ಲಾದ್ರೂ ಸಭೆ ಆಯ್ತು, ಬಹಳ ದೊಡ್ಡ ಸಭೆ. ಆ ಸಭೆನಲ್ಲಿ ಈ ರೀತಿ ಮೈಕು ಇತ್ತು, ದೊಡ್ಡ ಶಾಮಿಯಾನ. ಅದು ಇಲ್ಲಿ ಶಿಕಾರಿಪುರದಲ್ಲಿ ಏನು ಸರ್ವಾಧಿಕಾರಿನ ಡಿಕ್ಟೇಟರ? ಇಲ್ಲಿ
ಪೊಲೀಸ್ ಇಲಾಖೆ ಆಗ್ಲಿ, ಚುನಾವಣಾ ಆಯೋಗ ಆಗ್ಲಿ ಇದನ್ನು ಗಮನಿಸಬೇಕು. ಇವ್ರು ಆಡಿದ್ದೇ ಆಟ ಅಲ್ಲ. ಮೊನ್ನೆ ತೊಗರ್ಸಿನಲ್ಲಿ ಸಭೆ ಬರ್ಬೇಕಾದಂತ ಕಾರ್ಯಕರ್ತರಿಗೆ ಹೋಗ್ಬೇಡಿ ಅಂತೇಳಿ ದೂರದಲ್ಲಿ ಇಟ್ಕೊಂಡು ನೋಡ್ತಾರೆ. ಯಾಕೆ ಹೋಗ್ಬಾರ್ದು? ಈಶ್ವರಪ್ಪನ ಭಾಷಣ ಕೇಳಕ್ಕೆ ಯಾಕ್ರಿ ಹೋಗ್ಬಾರ್ದು? ಯಡಿಯೂರಪ್ಪನವ್ರ ಜೀವನ ಚಾಲಾಡ್ತೀನಿ ಅಂತನಾ? ವೆಂಕಟಪ್ಪನ ಚುನಾವಣೆಗೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಾಗ ಇದೇ ಶಿಕಾರಿಪುರ ಜನ ಭಿಕ್ಷೆ ಎತ್ತಿ ಕೊಟ್ಟು ಚುನಾವಣೆ ಗೆಲ್ಲಿಸ್ಲಿಲ್ವಾ? ಗೆಲ್ಲಿಸ್ರ ಇಲ್ಲ? ಅಂತವ್ರಿಗೆ ಮೋಸ ಮಾಡ್ಕೊಂಡಿದ್ರು ದೇವ್ರು ಬೆಟ್ಟಾನೇನ್ರಿ? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಅವ್ಯವಸ್ಥೆ ಆಗಕ್ ಬಿಡಬೇಡಿ. ನಾನು ನಿಮ್ಗೆಲ್ರಿಗೂ ಒಂದೇ ಮಾತು ಹೇಳ್ತೇನೆ, ಈ ರೀತಿ ಪಟ್ಟಬದ್ಧ ಹಿತಾಸಕ್ತಿಗಳು ತಮಗೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಡಕ್ಕೆ, ಭಾಷಣಕ್ಕೂ ಅವಕಾಶ ಕೊಡಲ್ಲ ಅನ್ನೋದಕ್ಕೆ, ಮೈಕು ಕಟ್ಟಕ್ಕೆ ಅವಕಾಶ ಕೊಡಲ್ಲ ಅನ್ನೋದಕ್ಕೆ, ಕುರ್ಚಿನಲ್ಲೂ ಕೂರಕ್ಕೆ ಅವಕಾಶ ಕೊಡಲ್ಲ ಅನ್ನೋದಕ್ಕೆ, ವೇದಿಕೆನೂ ಅವಕಾಶ ಕೊಡಲ್ಲ ಅಂತಂದ್ರೆ ಯಾಕೆ ಬೇಕ್ರಿ ಸ್ವಾತಂತ್ರ್ಯ? ಯಾಕೆ ಬೇಕು ಸ್ವಾತಂತ್ರ್ಯ? ಇಂಥ ದ್ರೋಹಿಗಳಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅನ್ನೋದಾದ್ರೆ ನಮಗೆ ಮೈಕಿದ ಅಲ್ಲಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ನಮ್ಮ ಹೆಣ್ಮಕ್ಳೆಲ್ಲ ಅಲ್ಲಿ ಕುರ್ಚಿ ಮೇಲೆ ಕೂರ್ಬೇಕು. ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, 7ನೇ ತಾರೀಕು ಚುನಾವಣೆ. ನನ್ನ ಕ್ರಮ ಸಂಖ್ಯೆ ಎಷ್ಟು? ನನ್ನ ಚುನಾವಣಾ ಚಿಹ್ನೆ ಎಷ್ಟು? ಏನು? ಕಬ್ಬು ಬೆಳೀತಾರೆ ಅಂತ ರೈತ ಅಂತ ಯಡಿಯೂರಪ್ಪನ ಜೊತೆ ಸೇರ್ಕೊಂಡು 40 ವರ್ಷ ಹೋರಾಟ ಮಾಡಿದೆ ಅಂತ ರೈತರಿಗೆ ಮೋಸ ಮಾಡಿ ಇವತ್ತು ಸಭೆ ಮಾಡಕ್ ಅವಕಾಶ ಕೊಡಲ್ಲ ಅಂತ ಹೇಳಿದರೆ, ಆ ರೈತನ ಗುರುತಿಗೆ ನೀವೆಲ್ಲ ಓಟು ಕೊಟ್ಟು ನಾನು ಗೆಲ್ಲಿಸ್ತೀರಿ. ಗೆಲ್ಲಿದ ನಂತರ ಇದೇ ಮೈದಾನದಲ್ಲಿ ನಿಮ್ಮನ್ನೆಲ್ಲರನ್ನು ಕೂರಿಸಿ ನೋಡಿ, ಕುರ್ಚಿಯೆಲ್ಲ ಎತ್ತಾಗ್ತಿದ್ದಾರೆ. ಕುರ್ಚಿ ಎತ್ತಾಗ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.